ಮನುಜ ಮೂಳೆ ಮಾಂಸಗಳ ತಡಿಕ ನಿಜ. ಮನಸ್ಸು ಆಸೆ ತುಂಬಿದ ಕಣಜ, ಮೋಹದಿಂದ ದುಃಖವು ಸಹಜ. ನಶ್ವರ ಕಾಯ ನಂಬದಿರಯ್ಯ, ಈಶ್ವರನೇ ಗತಿ ಮರೆಯದಿರಯ್ಯ. ತ್ಯಾಗದಿ ಪಡೆಯೋ ಸುಖವು ಶಾಶ್ವತ. ದೇಹವೆಂದರೆ ಓ ಮನುಜ ಮೂಳೆ ಮಾಂಸಗಳ ಕಡಿಕ ನಿಜ. ಮನಸ್ಸು ಆಸೆ ತುಂಬಿದ ಕಣಜ, ನೋವಿನಿಂದ ದುಃಖವು ಸಹಜ. ಕಟ್ಟಿರುವ ಗುಡಿಯಲ್ಲಿ ಹುಟ್ಟಿರುವ ಮಡಿಯಲ್ಲಿ ಸುಟ್ಟ ಧೂಪ ದೀಪದಿ ಶಿವನಿಲ್ಲ. ಬಗೆ ಬಗೆ ಮಂತ್ರದಲ್ಲಿ ಯಾಗ ಯಜ್ಞಗಳಲ್ಲಿ ತನನನನನ ಅವನಿಲ್ಲ. ಮಣ್ಣ ಕಣ ಕಣದಲ್ಲೂ ಒಳಗಿನ ಕಣ್ಣಿಗೆ ಕಾಣುವಾತನು. ದೇಹವೆಂದರೆ ಓ ಮನುಜ ಮೂಳೆ ಮಾಂಸಗಳ ತಡಿಕ ನಿಜ. ಮನಸ್ಸು ಆಸೆ ತುಂಬಿದ ಕಣಜ, ನೋವಿನಿಂದ ದುಃಖವು ಸಹಜ. ನಡತೆ ಹಾದಿ ತಪ್ಪಿದ ಜಡತೆ, ಕುಲವ್ಯಾಕುಲಗಳು ಸರಿಯೇನೋ. ಬಗೆ ಮಂತ್ರದಲ್ಲಿ ಯಾಗ ಯಜ್ಞಗಳಲ್ಲಿ ತನನನನಾನನ ಅವನಿಲ್ಲ. ಮನ್ಯರ ಗುಣದಿ ಸಮ್ಮತಿ ಹುಡುಕು, ತಾನನ ಪದವೇ ಬಾಳ ಬೆಳಕು. ಕರುಣೆ ಪ್ರೀತಿಯೇ ಉಲ್ಲಾಸ, ನಿತ್ಯ ಕಾಯಕವೇ ಕೈಲಾಸ. ಚಿತ್ತ ನಿರ್ಮಲದಿ ಸಂತೋಷ, ಪ್ರೀತಿ ಮಾರ್ಗವೇ ಭವನಾಶ. ವೈಭೋಗ ಜೀವನ ತ್ಯಾಗವ ಮಾಡಿ, ವೈರಾಗ್ಯ ಯೋಗದ ಸಾಧನೆ ಮಾಡಿ, ಕೈವಲ್ಯ ಹೊಂದುವ ಪರಮ ಸಂಪದ. ದೇಹವೆಂದರೆ ಓ ಮನುಜ ಮೂಳೆ ಮಾಂಸಗಳ ತಡಿಕ ನಿಜ. ಮನಸ್ಸು ಆಸೆ ತುಂಬಿದ ಕಣಜ, ಮೋಹದಿಂದ ದುಃಖವು ಸಹಜ. ದೇಹವೆಂದರೆ ಓ ಮನುಜ ಮೂಳೆ
ಗಿರೀಶ್ ಹೇಳಿ ಅಕ್ಕ. ವಿ ಮನೋಹರ್ ಸರ್ ಅವರ ಕಂಪೋಸಿಷನ್ ಇದ್ದವು ಕಂಪ್ಲೀಟ್. ನನ್ನ ಮೊದಲನೇ ಸಿನಿಮಾ ಅವ್ರು ಆ್ಯಕ್ಚುಲಿ ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ದೆವು. ನಾನು ಇಂಡಸ್ಟ್ರಿಗೆ ಬಂದು ನನ್ನ ಮೊದಲನೇ ಸಿನಿಮಾ. ಆವಾಗ ಅವ್ರು ಹೇಳ್ತಿದ್ರು, ನನ್ನ ಹತ್ರ ಪ್ರತಿಯೊಬ್ಬರು ಬರೋರು ಜನುಮದ ಜೋಡಿ ಥರ ನನಗೆ ಮ್ಯೂಸಿಕ್ ಮಾಡಿಕೊಡ್ತೀರಾ. ಇವಾಗಲೂ ಯಾರು ಹೋದರೂ ಫಸ್ಟ್ ಅವ್ರು ಹೇಳೋದು ಜನುಮದ ಜೋಡಿ ಥರ ನನಗೆ ಮ್ಯೂಸಿಕ್ ಮಾಡಿಕೊಡ್ತೀರಾ ಅಂತ ಹೇಳ್ತಾರಂತೆ. ಅಂದರೆ ಅಷ್ಟು ಎಲ್ಲರ ಮನಸ್ಸಲ್ಲೂ ಇದ್ದಂತಹ ಮ್ಯೂಸಿಕ್ ಆ್ಯಂಡ್ ಹಾಡುಗಳಿದು. ಏನಾಯಿತು? ಲಿರಿಕ್ಸ್ ಮರ್ತೋಯ್ತಕ್ಕ. ಲಿರಿಕ್ಸ್ ಮರ್ತೋಯ್ತಾ? ಇವ್ನು ಸ್ಟಾರ್ಟ್ ಮಾಡಿದಾಗ ಆ್ಯಕ್ಚುಲಿ ಇವ್ನು ಮಧ್ಯದಲ್ಲಿ ಎಲ್ಲೋ ಮರ್ತೋದಾಗ ನಾನು ಲಿರಿಕ್ಸ್ ಹುಡುಕ್ತಾ ಇದ್ದೆ, ಕೇಳಿಸ್ಬಿಡೋಣ, ತುಂಬ ಚೆನ್ನಾಗಿ ಕೇಳ್ತಾ ಇತ್ತು ಅಲ್ಲಿ ಕೂತ್ಕೊಂಡು ಕೇಳಿದಾಗ ಅಂತ. ಓಕೆ, ಅರ್ಚನಾ ಮ್ಯಾಮ್. ಗಿರೀಶ ಇದಕ್ಕಿಂತ ಕಷ್ಟಕರವಾದ ಹಾಡುಗಳನ್ನು ಹಾಡಿದ್ದಾನೆ. ಇದಕ್ಕಿಂತ ಹೆಚ್ಚು ಶಬ್ದಗಳಿರೋ ಹಾಡುಗಳನ್ನು, ಇದಕ್ಕಿಂತ ಹೆಚ್ಚು ಸಾಲುಗಳಿರೋ ಹಾಡುಗಳನ್ನು ಹಾಡಿದ್ದಾನೆ. ಇದು ಯಾಕಪ್ಪ ಸೆಮಿಫೈನಲ್ಸಿನ ಬಿಸಿ ತಟ್ತಾ ಇದೆಯಾ? ಟೆನ್ಷನ್ ಮಾಡ್ಕೊಂಡ್ಯಾ ಅಥವಾ ಹೊಸದಾಗಿ ಕಲ್ತ್ಯಾ ಈ ಹಾಡನ್ನು? ಬಟ್ ನೀನು ಎಷ್ಟು ಸಿಂಗಿಂಗ್ ವಾಸ್ ಎಕ್ಸಲೆಂಟ್. ದೇಹವೆಂದರೆ ಓ ಮನುಜ, ಮೂಳೆ ಮಾಂಸಗಳ ಕಡಿಕ ನಿಜ. ಆ ಗಮಕಗಳು ಎಲ್ಲ ಕ್ರಿಸ್ಟಲ್ ಕ್ಲಿಯರ್, ಎಕ್ಸಲೆಂಟ್ ಸಿಂಗಿಂಗು. ನೀನು ಸುಮಾರು ಮಟ್ಟಿಗೆ ಸಾಹಿತ್ಯ ಹಾಡಿದೆ. ಫಸ್ಟ್ ಚರಣದಲ್ಲಿ ಒಂದೆರಡು ಸಾಲು ಮರ್ತಿ, ಸೆಕೆಂಡ್ ಚರಣದಲ್ಲಿ ಒಂದೆರಡು ಸಾಲು ಮರ್ತಿ. ಬಗೆ ಬಗೆ ಮಂತ್ರದಲ್ಲಿ, ಯಾಗ ಯಜ್ಞಗಳಲ್ಲಿ ತನನನ ಅವನಿಲ್ಲ. ಮಣ್ಣ ಕಣ ಕಣದಲ್ಲೂ ಕಣನನದಲ್ಲೂ ಒಳಗಿನ ಕಣ್ಣಿಗೆ ಕಾಣುವಾತನು. ಬಟ್ ಉಳ್ದಿದ್ದು ಏನು ಹಾಡ್ದೆಯಲ್ಲ ಅದನ್ನು ಮಾತ್ರ ತುಂಬ ಅದ್ಭುತವಾಗಿ ಹಾಡ್ದೆಯಪ್ಪ. ಇನ್ನು ಪೂರ್ತಿ ಹಾಡು ನೋಡೋಣ, ಆಫ್ ಕ್ಯಾಮ್ರಾ ಕೇಳಬೇಕು ಅಂತ ಆಸೆ. ನಿನ್ನ ಕಂಠದಲ್ಲಿ ಪೂರ್ತಿ ಹಾಡನ್ನು ಕೇಳಬೇಕು ಅಂತ ಆಸೆ. ಯಾಕಂದರೆ ಆ ಅಣ್ಣ ಅವರ ಧ್ವನಿಯಲ್ಲಿ ಬರುವಂತಹ ಪ್ರತಿಯೊಂದು ಸೂಕ್ಷ್ಮತೆಗಳು ಇವನ ಕಂಠದಲ್ಲಿ ಬರ್ತವೆ. ಕರುಣೆ ಪ್ರೀತಿಯೇ ಉಲ್ಲಾಸ, ನಿತ್ಯ ಕಾಯಕವೇ ಕೈಲಾಸ. ಪ್ರತಿಯೊಂದು ಅದೇ ಶೈಲಿ, ಗಾಯನ ಶೈಲಿ ಎಲ್ಲ ಅಪ್ಪಟ ಅಣ್ಣವ್ರ ಶೈಲಿನೇ. ಸೊ ಯಾವಾಗಲೂ ನನಗೆ ಅನ್ನಿಸ್ತಾ ಇರುತ್ತೆ, ಯಂಗರ್ ವರ್ಷನ್ ಆಫ್ ಅಣ್ಣವ್ರು ಹಾಡ್ತಿದ್ದಾರೆ ಅನ್ನೋವಂಥ ಭಾವನೆ ಬರ್ತಾ ಇರುತ್ತೆ ಇವನು ಹಾಡ್ತಾ ಇದ್ದರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಪ್ಪ. ನೀನು ನೋಡಿದ್ರೆ ಯಾವಾಗಲೂ ನನಗೆ, ನಾನು ನನ್ನ ಮಗನನ್ನು ನೋಡ್ತೀನಿ ಇವನಲ್ಲಿ ಅಂತ ಹೇಳ್ತಿರ್ತೀನಿ. ಇವತ್ತು ಇವನು ನೋಡಿದ್ರೆ ಆ್ಯಕ್ಚುಲಿ ನನಗೆ ಭಕ್ತಿ ಗೌರವ ಎಲ್ಲ ಬರ್ತಾಯಿದೆ. ಅಷ್ಟು ಚೆನ್ನಾಗಿ ರೆಡಿಯಾಗಿ ತಯಾರಾಗಿ ಬಂದಿದ್ದಾನೆ, ಅಷ್ಟು ಕಳೆಕಳೆಯಾಗಿ ಕಾಣಿಸ್ತಾ ಇದೆಯಪ್ಪ. ವೈಭೋಗ ಜೀವನ ತ್ಯಾಗವ ಮಾಡಿ, ವೈರಾಗ್ಯ ಯೋಗದ ಸಾಧನೆ ಮಾಡಿ. ತಲೆ ಕೆಡಿಸ್ಕೋಬೇಡ. ನೀನು ಎಷ್ಟರ ಮಟ್ಟಿಗೆ ಹಾಡ್ದೆಯಲ್ಲ ಅದನ್ನು ಬೇರೆದೇನೇನು ಕಮ್ಮಿ ಇತ್ತು ಅದನ್ನೆಲ್ಲ ನುಂಗುವ ರೀತಿಯಲ್ಲಿ ಹಾಡಿದೆಯಾ. ಅದನ್ನು ನಾವು ಎಲ್ಲರಿಂದ ಬಯಸೋದು. ತಪ್ಪುಗಳು ಎಲ್ಲರೂ ಮಾಡ್ತಾರೆ, ಬಟ್ ಅಲ್ಲಿಂದ ಮುಂದುವರೆದು ಆ ತಪ್ಪುಗಳು ಗೌಣವಾಗಿಬಿಡಬೇಕು. ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿಬಿಡ್ಬೇಕು. ಓ ಪರವಾಗಿಲ್ಲಪ್ಪ ಇದು ಒಂಚೂರು ಹೋಯಿತು ಅನ್ನೋ ರೀತಿಯಲ್ಲಿ ನೀನು ಉಳಿದ ಭಾಗವನ್ನು ಹಾಡಿದ್ದೀಯಾ. ಉಳಿದಿದ್ದು ದೇವ್ರಿಗೆ ಬಿಟ್ಬಿಡು. ಒಳ್ಳೆಯದಾಗಲಿಪ್ಪ. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್. ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಒಂದು ಏನು ಹೇಳಬೇಕು ನಮ್ಗೆ ಗೊತ್ತಾಗ್ತಾಯಿಲ್ಲ. ಅವರ ದರ್ಶನ ಆದಾಗ ಆಗ್ತಾಯಿದೆ ಅಲ್ವಾ? ಅವರ ಕ್ರಿಯಾ ಸ್ವಾಮಿಗಳು ನೋಡ್ದಂಗೆ ಆಗ್ತಾಯಿದೆ ನಿಮ್ಮ ವೇಷಭೂಷಣ ಅಲ್ವಾ? ಏನಾಗಿದೆ ಅಂದರೆ ಕಷ್ಟವಾದ ಸಾಂಗು ಅಂತೇನಲ್ಲ ಇದು, ಬಟ್ ಏನೋ ಇವತ್ತು ಟೈಮ್ ನಿಮ್ಗೆ ಸರಿಯಿಲ್ಲ ಅನಿಸುತ್ತೆ. ಒಂದೆರಡು ಚರಣ ಹೆಚ್ಚು ಕಮ್ಮಿ ಆಯಿತು. ಬಗೆ ಬಗೆ ಮಂತ್ರದಲ್ಲಿ, ಯಾಗ ಯಜ್ಞಗಳಲ್ಲಿ ತನನನ ಅವನಿಲ್ಲ. ಮೇಡಮ್ ಹೇಳಿದಾರಲ್ಲ, ಬೇರೆ ಎಲ್ಲನ ಗಣನೆಗೆ ತಗೊಳ್ತಾರೆ ಅಲ್ವೇ? ಹಿಂದೆ ನೀವು ಆಡಿರ್ತಕ್ಕಂಥ ಹಾಡುಗಳು ಅದ್ಭುತವಾಗಿ ಆಡಿದ್ರಿ. ಈ ಹಿಂದಿನ ಸಂಚಿಕೆಯಲ್ಲಿ ನೀವು ಆಡಿದ್ದು ಜನ್ಮದ ಜೋಡಿ ಹಾಡಲ್ವಾ? ಅದು ಅದ್ಭುತವಾಗಿ ಆಡಿದ್ರಿ. ಆದರೆ ಇದು ಒಂದು ಸ್ವಲ್ಪ ಏನಾಯಿತೋ ಗೊತ್ತಾಗಿಲ್ಲ, ಬಟ್ ಆದರೂ ನೀವು ಎದೆಗುಂದಬಾರ್ದು. ಗೊತ್ತಾಯ್ತಾ? ನಿನಗೆ ಆ ಶಕ್ತಿ ಇದೆ. ಮುಂದೆ ಕೂಡ ಇನ್ನೂ ಒಳ್ಳೊಳ್ಳೆ ಹಾಡುಗಳನ್ನ ಆಡ್ತಕ್ಕಂಥ ವರ್ಚಸ್ಸು ನಿಮಗಿದೆ. ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಗಿರೀಶ್ ಅವರೇ, ಏಕವಚನದಲ್ಲಿ ನಾನು ಇವತ್ತು ನಿಮ್ಮನ್ನು ಸಂಬೋಧನೆ ಮಾಡಲಿಕ್ಕೆ ಕಷ್ಟ ಆಗ್ತಿದೆ.
ಯಾಕೆಂದರೆ ನಿಷ್ಕಲ್ಮಶವಾದ ಹೃದಯ ಇರುವಂಥ ಒಬ್ಬ ಬೈರಾಗಿನ ನೋಡಿದ ಹಾಗೆ ಅನಿಸ್ತಾ ಇದೆ ನನಗೆ. ಚಿತ್ತ ನಿರ್ಮಲದಿ ಸಂತೋಷ ಪ್ರೀತಿ ಮಾರ್ಗವೇ ಭವನಾಶ. ನೀವೇನಾದರೂ ಈ ರಸ್ತೆನಲ್ಲಿ ಏನಾದರೂ ಹೀಗೆ ಇದನ್ನು ಆಡ್ಕೊಂಡು ಹೋಗ್ಬಿಟ್ರೆ ಇಡೀ ಸಮುದಾಯ ನಿಮ್ಮ ಕಾಲಕ್ಕೆ ಬೀಳ್ತಾ ಇರುತ್ತೆ, ಹೌದಲ್ಲ? ಆ ವೇಷಭೂಷಣಕ್ಕೂ ನಿಮ್ಮ ಹಾಡುಗಾರಿಕೆಗೂ ಅದ್ಭುತ ಅದ್ಭುತ ಅದ್ಭುತ. ಯಾಕೆಂದರೆ ಇದು ನಮ್ಮ ಸಂಸ್ಕೃತಿ ಅಲ್ವಾ? ಈ ಹಾಡಲ್ಲಿ ಒಂದು ಕಡೆ ಆ ಸಾಹಿತ್ಯ ತಪ್ಪನ್ನು ಹಾಡಿದ್ರಿ. ದೇಹವೆಂದರೆ ಓ ಮನುಜ, ಮೂಳೆ ಮಾಂಸಗಳ ತಡಿಕೆ ನಿಜ. ದೇಹವೆಂದರೆ ಓ ಮನುಜ, ಮೂಳೆ ಮಾಂಸಗಳ ತಡಿಕ ನಿಜ. ತಡಿಕೆ ಅಂದರೆ ಬೇಲಿ. ಈ ಹೊಲಗಳಿಗೆಲ್ಲ ಹಾಕಿರ್ತೀವಲ್ಲ, ತಡಿಕೆ ಅಂತ ಕರಿತೀವಿ ನಾವು, ತಡಿಕೆ ಅಂತ ಕರಿತೀವಿ ಅದನ್ನು ತಡಿಕೆ. ಅದು ನಿಜ, ಹೌದು. ಈ ಎಲ್ಲ ಮಾಂಸ ಮುದ್ದೆ, ಇದು ಮಾಂಸದ ಮುದ್ದೆಗೆ ಅವನಿಗೆ ಈಸಿ ಎಕ್ಸಾಂಪಲ್ ಇದೆ. ಹೇಳಿ. ಮಾನವ ಮೂಳೆ ಮಾಂಸದ ತಡಿಕೆ. ಇದು ನನಗನ್ಸಿದ್ದು. ಈಗ ನೀವು ಅಲ್ಲಿಂದ ಬರಬೇಕಾದ್ರೆ ನಿಮ್ಮ ವೇಷಭೂಷಣ ನೋಡಿ ನನಗೆ ಎಷ್ಟು ಅದೇ ನಮ್ಮ ದೃಷ್ಟಿನೇ ಬಿದ್ದುಬಿಡ್ತೇನಪ್ಪ ನಿಮಗೆ, ನಿಜವಾಗ್ಲೂ ನಮ್ಮ ದೃಷ್ಟಿನೇ ಬಿದ್ದುಬಿಡ್ತೇನೋ ಅಂತ ಅನಿಸ್ತು. ಆದರೆ ಹಾಡಿದಷ್ಟು ಸಾಹಿತ್ಯ ಸರಿಯಾಗಿತ್ತು, ಅಲ್ಲಲ್ಲೇ ಮರ್ತರೂ ಕೂಡ ಇದೊಂದಷ್ಟೇ ತಿದ್ಕೊಳ್ಬೇಕಾಗಿರೋದು. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಹಾಂ, ಮುಂದಿನ ದಿನಗಳಲ್ಲಿ ಸಾಹಿತ್ಯ ಕೂಡ ಸ್ವಲ್ಪ ಗಮನ ಹರಿಸ್ಬಿಡಿ. ಥ್ಯಾಂಕ್ ಯು ಸರ್. ಗಿರೀಶ್, ಈಗ ಸಂಚಿಕೆಯ ಕೊನೆಯಲ್ಲಾದರೂ ನೀವು ಅದನ್ನು ಕಲ್ತ್ಕೊಂಡು ಬಂದು ಪುನಃ ಹಾಡಿ, ಆಯಿತಾ? ಆಫ್ ಸ್ಕ್ರೀನ್. ಓಕೆ, ಥ್ಯಾಂಕ್ ಯು. ಆ್ಯಂಡ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಣೋ ನೀನು ಇವತ್ತು.